ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸತ್ರೆ ಅದು ಭಾವನಾತ್ಮಕವಾಗಿ ಸವಾಲಿನ ಸಂಗತಿಯಾಗಿರುತ್ತೆ. ಈ ಸವಾಲಿನ ಪ್ರಯಾಣದಲ್ಲಿ ಆ ವ್ಯಕ್ತಿಯ ಅಧಿಕೃತ ದಾಖಲೆಗಳನ್ನ ಅಂದ್ರೆ ವೋಟರ್ ಐಡಿ, ಆಧಾರ್ ಕಾರ್ಡ್ ಪುರಾವೆಯನ್ನ ಏನ್ ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಈ ದಾಖಲೆಗಳನ್ನ ಇಟ್ಕೊಳ್ಬೇಕೆ ಅಥವಾ ಯಾರಿಗಾದ್ರೂ ಒಪ್ಪಿಸ್ಬೇಕಾ, ಸುರಕ್ಷಿತ ಜಾಗದಲ್ಲಿ ಇಡಬೇಕಾ ಎಂಬ ಗೊಂದಲ ಇರುತ್ತೆ. ವ್ಯಕ್ತಿಯ ಮರಣದ ನಂತರ ಈ ದಾಖಲಾತಿಗಳೊಂದಿಗೆ ಏನ್ ಮಾಡಬೇಕು ಇಲ್ಲದೆ ಅದರ ಕಂಪ್ಲೀಟ್ ಮಾಹಿತಿ. ಆಧಾರ್ ಕಾರ್ಡ್ ಅನ್ನು ಅನೇಕ ಸರ್ಕಾರಿ ಮತ್ತು ಸರ್ಕಾರೇತರ ಕೆಲಸಗಳಲ್ಲಿ ಬಳಸಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಸತ್ರೆ ಈ ಕಾರ್ಡ್ನೊಂದಿಗೆ ಏನ್ ಮಾಡಬೇಕು? ಪ್ರಸ್ತುತ ಆಧಾರ್ ಕಾರ್ಡ್ ನೀಡುವ ಸಂಸ್ಥೆಯಾದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ UIDAI ಆಧಾರ್ ಕಾರ್ಡ್ ನಿಷ್ಕ್ರಿಯಗೊಳಿಸುವ ಬಗ್ಗೆ ಯಾವುದೇ ನಿಯಮಗಳನ್ನ ಮಾಡಿಲ್ಲ. ಇದರರ್ಥ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನಿಷ್ಕ್ರಿಯಗೊಳಿಸಲಾಗುವುದಿಲ್ಲ. ಒಬ್ಬ ವ್ಯಕ್ತಿ ಸತ್ರೆ ನೀವು ಅದನ್ನ ನವೀಕರಿಸಲಾಗುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾರು ಈ ಕಾರ್ಡ್ ಅನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ನೀವು ಈ ಕಾರ್ಡ್ ಅನ್ನ ಸುರಕ್ಷಿತವಾಗಿ ಇಟ್ಕೋಬೇಕಾಗುತ್ತೆ. ಇನ್ನು ಪ್ಯಾನ್ ಕಾರ್ಡ್ ವಿಷಯಕ್ಕೆ ಬಂದ್ರೆ ಆದಾಯ ತೆರಿಗೆ ಇಲಾಖೆಯಿಂದ ಪ್ಯಾನ್ ಕಾರ್ಡ್ ನೀಡಲಾಗುತ್ತೆ. ಆದಾಯ ತೆರಿಗೆ ರಿಟರ್ನ್ ಅಂದ್ರೆ ITR ಆಪರೇಟಿಂಗ್ ಬ್ಯಾಂಕ್ ಖಾತೆ ಮತ್ತು ಡಿಮ್ಯಾಟ್ ಖಾತೆಯನ್ನು ಸಲ್ಲಿಸಲು ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಇದರರ್ಥ ಹಣಕಾಸಿನ ವಹಿವಾಟುಗಳಿಗೆ ಪ್ಯಾನ್ ಕಾರ್ಡ್ ಅಗತ್ಯವಿದೆ. ವ್ಯಕ್ತಿಯ ಮರಣದ ನಂತರ ನೀವು ಪ್ಯಾನ್ ಕಾರ್ಡ್ ಅನ್ನು ಸರೆಂಡರ್ ಮಾಡಬೇಕು. ಆದಾಯ ತೆರಿಗೆ ಇಲಾಖೆಯು ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವ ಆಯ್ಕೆಯನ್ನು ನೀಡಿದೆ. ಪ್ಯಾನ್ ಕಾರ್ಡ್ ಸರೆಂಡರ್ ಆದ ನಂತರ ಯಾವುದೇ ವ್ಯಕ್ತಿಗೆ ಆ ಕಾರ್ಡ್ ಅಥವಾ ಪ್ಯಾನ್ ಸಂಖ್ಯೆಯನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವುದು ಹೇಗೆ ಅಂದ್ರೆ ಸ್ಥಳೀಯ ಆದಾಯ ತೆರಿಗೆ ಮೌಲ್ಯಮಾಪನ ಅಧಿಕಾರಿಗೆ ಪ್ಯಾನ್ ಶರಣಾಗತಿ ಅರ್ಜಿಯನ್ನ ಬರೆಯಿರಿ. ಈ ಅಪ್ಲಿಕೇಶನ್ ಅಲ್ಲಿ ನೀವು ವ್ಯಕ್ತಿಯ ಹೆಸರು ಮತ್ತು ಹುಟ್ಟಿದ ದಿನಾಂಕದ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಇದಲ್ಲದೆ ನೀವು ಮರಣ ಪ್ರಮಾಣ ಪತ್ರವನ್ನು ಸಹ ಅಟ್ಯಾಚ್ ಮಾಡಬೇಕು. ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವುದು ಕಡ್ಡಾಯವಲ್ಲ, ಆದ್ರೆ ಎಲ್ಲಾ ಹಣಕಾಸಿನ ವಿಷಯಗಳು ಇತ್ಯರ್ಥವಾಗಲು ನೀವು ಇದನ್ನು ಒಪ್ಪಿಸಬೇಕು. ಮತದಾರರ ಗುರುತಿನ ಚೀಟಿಯನ್ನು ಮತದಾನಕ್ಕೆ ಮಾತ್ರ ಬಳಸುವುದಿಲ್ಲ. ಅನೇಕ ಸ್ಥಳಗಳಲ್ಲಿ ನೀವು ನಿಮ್ಮ ವೋಟಿಂಗ್ ಕಾರ್ಡ್ ಅನ್ನು ಗುರುತಿನ ಪುರಾವೆಯಾಗಿ ಸಲ್ಲಿಸಬಹುದು. ವ್ಯಕ್ತಿಯ ಮರಣದ ನಂತರ ನೀವು ಮತದಾನದ ಕಾರ್ಡ್ ಅನ್ನು ರದ್ದುಗೊಳಿಸಬೇಕು. 1960ರ ಚುನಾವಣಾ ನೋಂದಣಿ ನಿಯಮಗಳ ಅಡಿಯಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ರದ್ದುಗೊಳಿಸಬಹುದು. ವೋಟರ್ ಐಡಿಯನ್ನ ರದ್ದುಗೊಳಿಸಲು ನೀವು ನಿಮ್ಮ ಸ್ಥಳೀಯ ಚುನಾವಣಾ ಕಚೇರಿಗೆ ಹೋಗಬೇಕಾಗುತ್ತೆ. ಇಲ್ಲಿಗೆ ಹೋಗುವ ಮೂಲಕ ನೀವು ಫಾರ್ಮ್ 7 ಅನ್ನು ಸಲ್ಲಿಸಬೇಕು. ಈ ನಮೂನೆಯೊಂದಿಗೆ ನೀವು ಮರಣ ಪ್ರಮಾಣ ಪತ್ರವನ್ನು ಸಹ ಅಟ್ಯಾಚ್ ಮಾಡಬೇಕು. ಈ ನಮೂನೆಯನ್ನ ಸಲ್ಲಿಸಿದ ನಂತರ ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗೆದು ಹಾಕಲಾಗುತ್ತೆ. ಇನ್ನು ಪಾಸ್ಪೋರ್ಟ್ ಬಗ್ಗೆ ಹೇಳೋದಾದ್ರೆ ವ್ಯಕ್ತಿಯ ಮರಣದ ನಂತರ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸುವ ಅಥವಾ ಒಪ್ಪಿಸುವ ಅಗತ್ಯವಿಲ್ಲ. ವಾಸ್ತವವಾಗಿ ಪಾಸ್ಪೋರ್ಟ್ ಅವಧಿ ಮುಗಿದ ತಕ್ಷಣ ಅದು ಸ್ವಯಂ ಚಾಲಿತವಾಗಿ ಅಮಾನ್ಯವಾಗುತ್ತೆ. ಹಲವು ಸ್ಥಳಗಳಲ್ಲಿ ಅವಧಿ ಮುಗಿದ ನಂತರ ಪಾಸ್ಪೋರ್ಟ್ಗಳನ್ನು ಪರಿಶೀಲನೆಗಾಗಿ ಬಳಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಬೇರೆ ಯಾರು ಅದನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ನೀವು ಕಾಳಜಿ ವಹಿಸಬೇಕು. ಇನ್ನು ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ರಾಜ್ಯವು ವಿಭಿನ್ನ ನಿಯಮಗಳನ್ನು ಹೊಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ರಾಜ್ಯದಲ್ಲಿ ಚಾಲನಾ ಪರವಾನಿಗೆ ಸಂಬಂಧಿಸಿದಂತೆ ನಿಯಮಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಆದ್ರೆ ಡ್ರೈವಿಂಗ್ ಲೈಸೆನ್ಸ್ ಸರೆಂಡರ್ ಬಗ್ಗೆ ಕೇಂದ್ರದಲ್ಲಿ ಯಾವುದೇ ಅವಕಾಶವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಪರವಾನಗಿಯನ್ನು ಒಪ್ಪಿಸಲು ನೀವು ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ಅಂದ್ರೆ RTO ಸಂಪರ್ಕಿಸಬೇಕಾಗುತ್ತೆ. ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ನಂತಹ ದಾಖಲೆಗಳನ್ನ ಸರೆಂಡರ್ ಮಾಡಲು ಅಥವಾ ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದ್ರಿಂದ ನೀವು ಈ ದಾಖಲಾತಿಗಳನ್ನ ಎಚ್ಚರಿಕೆಯಿಂದ ಇಟ್ಕೋಬೇಕು. ಇದರ ಹೊರತಾಗಿ ನೀವು ಸರೆಂಡರ್ ಮಾಡಿದ ದಾಖಲೆಗಳನ್ನ ಸುರಕ್ಷಿತವಾಗಿ ಇರಿಸಿ. ಇದರಿಂದ ಭವಿಷ್ಯದಲ್ಲಿ ಅಗತ್ಯವಿದ್ದರೆ ಅವು ಉಪಯುಕ್ತವಾಗಬಹುದು. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.